जय वीर हनुमान की जय। पवन सुत वीर हनुमान की। राम लक्ष्मण जानकी, राम लक्ष्मण जानकी, राम लक्ष्मण जानकी, राम लक्ष्मण जानकी, राम लक्ष्मण जानकी। जय वीर हनुमान की। ಎರಡನೇ ಗಳಿಗೆ ಆಯಿತು. ಸರಿಯಾದ ಸಮಯದಲ್ಲಿ ಅಭಿಚ್ಛಿನ್ನ ಲಗ್ನಕ್ಕೆ ಮುಂಚೆ 2 ಜಾವಗೆ ಮುಂಚೆ ನಾವು ಈ ಪಾರಾಯಣವನ್ನು ಮಾಡ್ತಾ ಇದ್ದೀವಿ. ಇನ್ನು 1 ನಿಮಿಷ ಮಾತ್ರ ಬಾಕಿ ಇದೆ. 1 ನಿಮಿಷ ಮಾತ್ರ ಆಯಿತು. ಅರ್ಧ ನಿಮಿಷ ಆಯಿತು. ಕಾಲ ಆಯಿತು. ಪೂರ್ತಿ ಆಯಿತು. ಶ್ರೀರಾಮ ರಾಮ ರಘುಪುಂಗವ ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ರಾಮ ರಣರಕ್ಕಶ ರಾಮ ರಾಮ ಶ್ರೀರಾಮ ರಾಮ ಶರಣಂ ಭವ ರಾಮ 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 ರಾಮ. ಶ್ರೀರಾಮ, ನೀನು ಧರ್ಮಮೂರ್ತಿ. ಧರ್ಮಕ್ಕಾಗಿ ಕೌಶಿಕನ ಯಜ್ಞವನ್ನು ರಕ್ಷಣೆ ಮಾಡಿದೆ. ಧರ್ಮಕ್ಕಾಗಿ ತಾಟಕ ರಾಕ್ಷಸನನ್ನು ಕೊಂದೆ. ಧರ್ಮ ರಕ್ಷಣೆಗಾಗಿ ಗೌತಮನ ಸಂಸಾರವನ್ನು ಸರಿಪಡಿಸಿದೆ. ಧರ್ಮಕ್ಕೋಸ್ಕರ ಸೀತೆಯ ಜೊತೆ ನಡೆದೆ. ಧರ್ಮಕ್ಕೋಸ್ಕರ ತಂದೆಯ ಮಾತನ್ನು ಪಾಲಿಸಿದೆ. ಧರ್ಮಕ್ಕೋಸ್ಕರ ರಾಜ್ಯವನ್ನೇ ತ್ಯಾಗ ಮಾಡಿದೆ. ಧರ್ಮಕ್ಕೋಸ್ಕರ ವನವಾಸ ಮಾಡಿದೆ. ಧರ್ಮಕ್ಕೋಸ್ಕರ ವಾನರರ ಜೊತೆ ಮೈತ್ರಿ ಮಾಡಿದೆ. ಧರ್ಮಕ್ಕೋಸ್ಕರ ಹನುಮಂತನನ್ನ ಹಿಡಿದುಕೊಂಡೆ. ಧರ್ಮಕ್ಕೋಸ್ಕರ ವಾಲಿ ವಧೆ ಮಾಡಿದೆ. ಧರ್ಮಕ್ಕೋಸ್ಕರ ಸೇತುವೆಯನ್ನು ಕಟ್ಟಿದೆ. ಧರ್ಮಕ್ಕೋಸ್ಕರ ವಿಭೀಷಣನಿಗೆ ಆಶ್ರಯ ಕೊಟ್ಟಿದೆ. ಧರ್ಮಕ್ಕೋಸ್ಕರ ಲಂಕೆಯನ್ನು ತರಿಸಿದೆ. ಧರ್ಮಕ್ಕೋಸ್ಕರ ಲಂಕೇಶನ ವಧೆ ಮಾಡಿದೆ. ಧರ್ಮವನ್ನು ಲೋಕದಲ್ಲಿ ಸ್ಥಾಪನೆ ಮಾಡಿದೆ. ಧರ್ಮಕ್ಕಾಗಿಯೇ ಜೀವಿಸಬೇಕು ಅಂತ ಸಾರಿದೆ ಮಹಾನುಭಾವ ಶ್ರೀರಾಮಚಂದ್ರ. ರಾಮೋ ವಿಗ್ರಹವಾನ್ ಧರ್ಮ. ಶ್ರೀರಾಮಚಂದ್ರನು ಮೂರ್ತಿ ಧರಿಸಿದ ಧರ್ಮ. ಧರ್ಮವೇ ಒಂದು ಮೂರ್ತಿ. ಅಂತಹ ಧರ್ಮಮೂರ್ತಿಯ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಕೀರ್ತಿಸಿದರೂ ಸಾಲದು. ಅಂತಹ ರಾಮಚಂದ್ರ ಮೂರ್ತಿಯನ್ನ ಕೀರ್ತಿಸಿದವರು ಯಾರು? ಸೀತಾರಾಮನನ್ನ ಹೃದಯದಲ್ಲಿ ಇಟ್ಟುಕೊಂಡವರು ಯಾರು? ರೋಮ ರೋಮದಲ್ಲಿ ರಾಮನಾಮವನ್ನ ಧರಿಸಿದವರು ಯಾರು? ಭಕ್ತರಲ್ಲೇ ಅತಿ ಶ್ರೇಷ್ಠನಾದ ಭಕ್ತ ಯಾರು? ಯೋಗಿಗಳಲ್ಲಿ ಮಹಾಯೋಗಿ ಯಾರು? ಜ್ಞಾನಿಗಳಲ್ಲಿ ಮಹಾಜ್ಞಾನಿ ಯಾರು? ಯಾರು ಯಾರು? ಆತನೇ ವಾನರ ಶ್ರೇಷ್ಠ. ಆತನೇ ಸುಗ್ರೀವನ ಸಚಿವ. ಆತನೇ ಕಪಿ ವೀರ. ಆತನೇ ವಾಯುಪುತ್ರ. ಆತನೇ ಮಹಾವೀರ. ಆತನೇ ಪಾವನನು. ಆತನೇ ಮಾರುತಿ. ಆತನೇ ಪಿಂಗಾಕ್ಷ. ಆ ಸ್ವಾಮಿಯೇ ರುದ್ರ. ಆತನೇ ಸಂಜೀವರಾಯ. ಆತನೇ ರಾಮಭಕ್ತ. ಆತನೇ ಶ್ರೀರಾಮದೂತ. ಆತನೇ ಲಕ್ಷ್ಮಣ ಪ್ರಾಣದಾತ. ಆತನೇ ಕಪಿ ಶೇಖರ. ಭಕ್ತಿ ಜ್ಞಾನ ವೈರಾಗ್ಯ ಸಂಪತ್ತಿ ಹೊಂದಿರುವನು ಅವನೇ